ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಕೊಡಿ. ಶೋರ್ಸ್ ಯಾವ ಏಜ್ ಗ್ರೂಪಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಬಿಕಾಸ್ ದೇ ಆರ್ ಎಂಟೈಟಲ್ ಫಾರ್ ನ್ಯೂಟ್ರಿಷನ್ ಸಲಹೆ. ಈಗ ಇಫ್ ಯು ಸಿ ದಮ್ ದೇ ಆರ್ ಆಲ್ ನಾನ್ ನ್ಯೂಟ್ರಿಷನ್. This is one more one which is owned by BGM. ಅಲ್ಲ ನೀವು ಹೇಳಿದ್ರೆ ಸರ್ ಅದು ಇದು ಫೆನ್ಸಿಂಗ್ ಅಲ್ಲ ಅದೇ also from BGM. One more ground is there. ಇನ್ನು 3 ಇದೆ ಸರ್. ಮಾರಿಕೊಪ್ಪ ಮಾಡಿದೆ, ಗ್ರೌಂಡ್ ಮಲಯಾಳಿ ಗ್ರೌಂಡ್ ಇದೆ, ಹಾಕಿ ಗ್ರೌಂಡ್ ಇದೆ, All this is owned by BGM. ಮಲಯಾಳಿ ಗ್ರೌಂಡ್ ಇದೆ, ಕೋರಮಂಡಲ್ ರೈಲ್ವೆ ಸ್ಟೇಷನ್ ಹತ್ರ ಕೋರಮಂಡಲ್ ರೈಲ್ವೆ ಅದೇನು ಹಾಕಿ ಸರ್ ಇಲ್ಲಪ್ಪ ಕೋರಮಂಡಲ್ ರೈಲ್ವೆ ಸ್ಟೇಷನ್ ಸರ್ ಸಿ ಸಿ ಗ್ರೌಂಡ್ ಸರ್ 17 ಕೋರಮಂಡಲ್ ಏಜ್ ಬಾಯ್ಸ್ ಅಲ್ಲಿ ಕೋರಮಂಡಲ್ ರೈಲ್ವೆ ಸ್ಟೇಷನ್ ಅದೇ ದೊಡ್ಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸರ್ ಅವ್ರು. ಇವಾಗ ಬೇರೆ ಅಲ್ಲಿ ಆಡಿದವರು ಎಲ್ಲ ಒಂದು ಸೂಪರ್ ಡಿವಿಷನ್ ಲೀಡಿಂಗ್ ದ ಟೀಮ್ ನಾನೇ ಕೊಡ್ಕೊಂಡು ಕೋಚ್ ಆಗಿ. ನಮ್ಮದು ಓಪನ್ ಗ್ರೂಪು 3rd ಪ್ಲೇಸ್ ವಿನ್ ಮಾಡಿದ್ರು. ಅಂಡರ್ 21 ಗ್ರೂಪು ಫೈನಲ್ಸಲ್ಲಿ ಪೆನಾಲ್ಟೀಸಲ್ಲಿ ಲಾಸ್ ಆಯಿತು. ಅವರು ರನ್ನರ್ಸ್ ಅಪ್ ಅಂತ ತಗೊಂಡ್ರು. ಅಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಸರ್. ಇವಾಗ ಒಂದು 2-3 ಡೇಸ್ ನಾವು ರೆಸ್ಟ್ ಕೊಟ್ಟಿದ್ದೀವಿ ಹುಡುಗರಿಗೆ. ಅಲ್ಲಿ ತುಂಬ ಕಂಟಿನ್ಯೂಸ್ ಮ್ಯಾಚ್ ಇತ್ತು, ಒಂದು 8-9 ಮ್ಯಾಚ್ ಇತ್ತು ಸರ್ ಅಲ್ಲಿ. ಅಲ್ಲ ಇವಾಗ ಈ ಹುಡುಗರು ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಸುಮ್ಮನೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಉಪಯೋಗ. ನಾನು ಹೇಳಿದ್ದು ಇವಾಗ ನಾವು ಅಷ್ಟು ಸಮ್ ಇಶ್ಯೂ ಇತ್ತು. 25 ವರ್ಷದಿಂದ ಕ್ಲೋಸ್ ಆಗಿತ್ತು. ಕ್ಲೋಸ್ ಆಗಿರೋದನ್ನ ಅದನ್ನು ಇದು ಮಾಡಿ ಓಪನ್ ಮಾಡಿಸಿದ್ವಿ. ಸಿ ಯು ಹ್ಯಾವ್ ಟು ಯೂಸ್ ಇಟ್ ಅಲ್ಲ. ನೋ ಒನ್ ಯೂಸಸ್ ಇಟ್, ದೆನ್ ವಾಟ್ ಇಸ್ ದ ಯೂಸ್ ಆಫ್ ಆ್ಯಕ್ಚುಲಿ ಎಲ್ಲ ಕ್ಲಬ್ಸು ಅಲ್ಲ. ಇವಾಗ ಅವ್ರೇನು ಹೇಳ್ತಾರೆ, ಅವರು ಬಿಡ್ತಾನೆ ಇಲ್ಲ ನಮ್ಮ ಅಲ್ಲಿ ಇವಾಗ ಸೆಲೆಕ್ಟೆಡ್ ಪ್ಲೇಯರ್ಸ್ ಇದ್ದಾರೆ, ಸೆಲೆಕ್ಟೆಡ್ ಪ್ಲೇಯರ್ಸ್ ಇದ್ದಾರೆ. ಅವ್ರು ಮಾತ್ರ ಅಲ್ಲಿ ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಮಿಕ್ಕಿರೋರ್ಗೆಲ್ಲ ಬೆಳಗ್ಗೆ ಈವ್ನಿಂಗ್ ಒಂದು ಟೈಮಿಂಗ್ ಕೊಟ್ಟಿದ್ದಾರೆ. ಓಕೆ, ಟ್ರೈ ಟು ಯೂಸ್ ಇಟ್ ಮ್ಯಾಕ್ಸಿಮಮ್. ಶೋರ್. ಗುಂಟೂರು, ನೆಲ್ಲೂರು ಮತ್ತು ಈ ಥರ ಟೀಮ್ಸ್ ಎಲ್ಲ ಅವರು ಮಾಡ್ಕೊಂಡು ಬಂದರು ಸರ್. ಅಲ್ಲಿ ಓಪನ್ ಚಾಲೆಂಜ್ ಅಲ್ಲಿ ಮಾಡಿರೋದು. ನಮ್ಮ ಹುಡುಗರು ಅಷ್ಟೊಂದು ಸ್ಟಬನ್ ಆಗಿ ಅವರು ಅಷ್ಟೊಂದು ರಾಕೇಜಾಗಿ ಪ್ಲೇ ಮಾಡಿ ಫೈನಲ್ಸ್ ಅದು ಗೆದ್ದಿರಬೇಕು. 1-2-3 ಚಾನ್ಸ್ ಸಿಕ್ತು ನಮಗೆ. ಅದು ಏನೋ ಅವರು ಕನ್ವರ್ಟ್ ಮಾಡಿಲ್ಲ. ಅದರಿಂದ ಪೆನಾಲ್ಟೀಸಲ್ಲಿ ಲಾಸ್ಟ್ ಫೈನಲ್ ಡಿಸಿಷನ್ ಸಿಕ್ಕು ಅವ್ರದ್ದು. ಅದೆಲ್ಲ ರೆಸಿಡೆನ್ಸ್ ಅಲ್ಲ ಹೌದು ಸರ್, ಎಲ್ಲ ಇದೆಲ್ಲಿ ಬರುತ್ತೆ? ಮೈಸೂರು ಸ್ಕೂಲ್ ಬರುತ್ತೆ. ಇಲ್ಲಿಂದ ಎಷ್ಟು ದೂರ? 2 ಕಿಲೋಮೀಟರ್. ಎಷ್ಟು ಗ್ರೌಂಡ್ ಇದೆಯಲ್ಲ, ಯಾವುದಾದ್ರೂ ಒಂದು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗೋದು ಅನ್ನೋದು ಒಂದು. ಶೋರ್ ಸರ್, ನೋಡಿ ಈಗ ನನ್ನ ಪ್ರಕಾರ ನೀವು ಜಿಂಕಾನ ನೋಡಿದ್ವಿ, ಇದು ನೋಡಿದ್ವಿ. ಇದರಲ್ಲಿ ಸ್ವಲ್ಪ ಏನೋ ಸಾಫ್ಟ್ ಆಗಿದೆ ಸಾಯಿಲ್ ಇಲ್ಲಿ. ಅದಕ್ಕೆ ಬಹುಶಃ ನೀವು ಇಲ್ಲಿ ಆಡೋಕ್ಕೆ ಪ್ರಿಫರ್ ಮಾಡ್ತಾರೆ ಸರ್. ಇಲ್ಲಿ ಸ್ವಲ್ಪ ಗ್ರಾಸಸ್ ಒಂದು 50% ಇರುತ್ತೆ ಸರ್. ಅದಕ್ಕೆ ನೀವು ಅಲ್ಲಿ ಹೋಗ್ತಿಲ್ಲ. ಅಲ್ಲೂ ಹೋಗ್ತೀವಿ ಸರ್. ಅಲ್ಲಿ ಮ್ಯಾಚಸ್ ಇದ್ದರೆ ಮಾತ್ರ ಪ್ರಾಕ್ಟೀಸ್ ಮಾಡಿ. ಒಂದು ನಿಮಿಷ ಈಸ್ ಅರ್ಜುನ ಅವಾರ್ಡ್ is won the Commonwealth medal. He is an Olympian. So you can't talk other things other than sports. ನಮಗಾದ್ರೆ ಏನು ಹೇಳ್ಬೋದು, ನಾವೇನೋ ಮಾತಾಡೋದು. ಬಟ್ he knows in and out about things. So please tell the correct things. Sir, because most clubs are there, sir. See, because if you're practicing here now, ground is not level. ಮಕ್ಕಳು ಈ ಲೆವೆಲಲ್ಲೇ ಇದ್ಬಿಡ್ತಾರೆ. ಯು ನೀಡ್ ಅ ಪ್ರಾಪರ್ ಫೀಲ್ಡ್ ಫಾರ್ ದೆಮ್ ಆಲ್ಸೋ. ಅದಕ್ಕೆ ನಾವು ಸರ್ ಇಸ್ ಟೇಕಿಂಗ್ ಲಾಟ್ ಆಫ್ ಇನಿಷಿಯೇಷನ್ ಆನ್ ದಿಸ್. ಯಾಕಂದರೆ ಅವ್ರ ಫ್ಯೂಚರ್ ನೀವೇ ನಿಮ್ಮ ಮೇಲೆ ಭರವಸೆ ಮೇಲೆ ಬರೋದು. ಸರ್ ಇನಿಷಿಯೇಷನ್ ಇಂದ ನಾವು ಅಲ್ಲಿ ಸ್ಟೇಡಿಯಮಲ್ಲಿ ಇರ್ತಾ ಇದ್ವಿ, ಏನೋ ಒಂದು ಮಾಡ್ತಾ ಇದ್ವಿ. KGF ಇವಾಗ ಸ್ಪ್ಲಿಟ್ ಆಗಿತ್ತು ಸರ್. ಅದು ಕ್ಲಬ್ಸ್ ಥರ ಒಂದು 16 ಕ್ಲಬ್ಸು ಒಂದು ಎಲ್ಲ ಥರ ಇದ್ದರು. ಇವಾಗ ಎಲ್ಲ ಯುನೈಟ್ ಆಗಿ ಮಾಡಿ ಒಂದೇ ಟೀಮ್ ಮಾಡಿಕೊಂಡು 2 ಟೀಮ್ ಮಾಡ್ತಿದ್ವಿ ಸರ್ ಇವಾಗ. ಅದರಲ್ಲಿ ಇನ್ನೂ ಒಂದು ಅಂಡರ್ 16 ಕೂಡ ಒಂದು ಇವಾಗ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಕೂಡ ಈ 16 ಟೀಮ್ಸ್ ಎಲ್ಲಿ ಪ್ರಾಕ್ಟೀಸ್ ಮಾಡೋದು?
ಅಲ್ಲಲ್ಲಿ ಅವರು ಕನ್ಸರ್ನ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಕ್ಲಬ್ಸ್ಗೂ ಅಲ್ಲಲ್ಲಿ ಗ್ರೌಂಡ್ ಇದೆ. ಇವಾಗ ಈ ಕಡೆ ಮಾರಿಕೊಪ್ಪಲ್ಲಿ ಮಾಡ್ತಾರೆ, ಇಲ್ಲಿ ಹಾಕಿ ಗ್ರೌಂಡ್ ನಾವು ಇಲ್ಲಿ ಮಾಡ್ತೀವಿ. 10 ಬ್ಲಾಕ್ ಇಲ್ಲಿ ಇದು ಹಾಕಿ ಗ್ರೌಂಡ್ ಅಂತ ಇದೆ, ಅಲ್ಲಿ ಮಾಡ್ತಾರೆ. ಇಲ್ಲಿ ಕೋರಮಂಡಲ್ ಮಾಡ್ತಾರೆ, ಮಲಯಾಳಿ ಗ್ರೌಂಡ್ ಇದೆ, ಅಲ್ಲಿ ಮಾಡ್ತಾರೆ. ಇಲ್ಲಿ ಮುನ್ಸಿಪಲ್ ಗ್ರೌಂಡ್ ಇದೆ, ಅಲ್ಲಿ ಮಾಡ್ತಾರೆ. CCT ಗ್ರೌಂಡ್ ಅಂತ ಒಂದಿದೆ ಸರ್ ಅಲ್ಲಿ ಕೋರಮಂಡಲಲ್ಲಿ. ಕಾಂಪಿಟೇಷನ್ ಎಲ್ಲಿ ಮಾಡ್ತೀರಾ? ಕಾಂಪಿಟೇಷನ್ನು ಎಲ್ಲ ಕಡೆ. ಇವಾಗ NT ಬ್ಲಾಕಲ್ಲಿ ಲಾಸ್ಟ್ ವೀಕ್ ಟೂರ್ನಮೆಂಟ್ ಆಯ್ತು ಸರ್. ಇವಾಗ ಈ ವೀಕ್ ಕೂಡ ಅಲ್ಲಿ ಒಂದು ಅಂದರೆ ಕಾಂಪಿಟೇಷನ್ ಲಾಯಕ್ ಇದೆ ಅಂತ ನೀವು ಹೇಳ್ತಿದ್ದೀರಿ. ಹೌದು ಇದೆ ಸರ್. ದಟ್ ಈಸ್ ಸಮಥಿಂಗ್ ದಟ್ ವಿ ಕ್ಯಾನ್ That ground is eligible for. Yeah, it has to be improved, sir. It has to be Improved, sir, because we are Okay, why playing. you didn't have that tournament finals, that tournament in Gymkhana? Sure, sir, we can do, sir. Why you didn't have? Last week you told, no? ಹೌದು ಸರ್. NT ground ಅಲ್ಲೇನೋ ಮಾಡಿದೆ ಅಂತ. Which is NT ground? NT ಬ್ಲಾಕ್ here, sir. NT ಬ್ಲಾಕ್ ಸರ್, ಇಲ್ಲಿ ಉರ್ಗಮ್. Okay, then why you didn't have that tournament in Gymkhana? Gymkhana. They are conducting, sir. If we take ಅಂತ ಯು ವಾಂಟ್ಸ್ ಟು ನೋ. no, they home ಕಾಂಪಿಟೇಷನ್ ground. ಕ್ಯಾನ್ ಬಿ ಡನ್. Yeah, organizers are from ಒಂದೊಂದು ಏರಿಯಾ ಇದೆ ಸರ್, ಒಂದೊಂದು ಏರಿಯಾದಲ್ಲಿ ಒಂದೊಂದು ಗ್ರೌಂಡ್ ಇದೆ. ಅವರು ಪ್ರಯತ್ನ ಮಾಡಿ ಅಲ್ಲಿ ಓನ್ ಗ್ರೌಂಡ್. ಬಟ್ ನನಗೆ ಫ್ರಮ್ ಇಫ್ ಅಟ್ ಆಲ್ ದೇರ್ ಇಸ್ ಅನ್ ಆಪರ್ಚುನಿಟಿ ಟು ಡೆವಲಪ್ ಒನ್ ಗ್ರೌಂಡ್, ವಿಚ್ ಒನ್ ವಿಲ್ ದಟ್ ಬಿ? Gymkhana. ವೇರ್ ಇಟ್ ಇಸ್ ಗುಡ್, Gymkhana. ಗ್ಯಾಲರಿ ಇರಬೇಕು, ತುಂಬ ಜನ ಬಂದು ನೋಡೋ ಥರ Secured, sir. Gymkhana. ಸರ್. ಹ್ಮ್. ಯಾಕೆಂದ್ರೆ ಅದು ಸೆಂಟ್ರಲೈಸ್ಡ್ ಆಗುತ್ತೆ ಸರ್. ಅದು ಸೆಕ್ಯೂರ್ಡ್ ನೋ ಸೆಕ್ಯೂರ್ಡ್ ಆ್ಯಂಡ್ ಸೆಂಟ್ರಲೈಸ್ಡ್. ಅಲ್ಲ, ನೀವು ಅಲ್ಲಿ ಗ್ಯಾಲರಿ ಇಂಪಾರ್ಟೆಂಟು. ಹೌದು. ಕಾಂಪಿಟೇಷನ್ ಆದಾಗ ಕೋಚಸ್ಸು, ಪೇರೆಂಟ್ಸು, ಪಬ್ಲಿಕ್ ಬಂದು ನೋಡಬೇಕು. ಸೊ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಗುಡ್ ಅಂತ But also has to be improved. It also has to be improved. Changing rules ಇನ್ನೊಂದು have to be ಸಮಸ್ಯೆ there. ಏನಂದರೆ ಜಿಮ್ಖಾನಾ ಗ್ರೌಂಡಲ್ಲಿ ಮೇನ್ ಗೇಟ್ ಬಂದ್ಬಿಟ್ಟು ಮೊದಲು ಈ ಕಡೆ ಇತ್ತು ಸರ್. ನೋಡಿದ್ವಿ, ಅಬ್ಸರ್ವ್ ಮಾಡಿ. ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಅದು ಕ್ಲೋಸ್ ಮಾಡಿ ಇವಾಗ SP ಆಫೀಸ್ ಮೇನ್ ರೋಡಲ್ಲಿ ಇಲ್ಲಿ ಲೇಟರ್. That is not the reason. See, the ground is important. The ground is repaired. The ground is ready for using. ಅಲ್ಲಿಂದ ಒಂದು 200 ಮೀಟ್ರ್ ಅಷ್ಟೇ ಬರಬೇಕಾಗಿರೋದು. ಅದನ್ನು ಮತ್ತೆ ಓಪನ್ ಮಾಡಿ ಅಲ್ಲಿಗೆ ಆ ಗೇಟ್ ಕರೆಕ್ಟ್ ಆಗಿಲ್ಲ, ಆ ಗೇಟ್ ರೆಡಿ ಮಾಡಿ ಅವೆಲ್ಲ ಮಾಡೋಕ್ಕೆ ಮತ್ತೆ ಆಗಲ್ಲ ಇವಾಗ. ಸರ್ ಆ್ಯಕ್ಚುಲಿ ಸರ್ ಹೇಳೋದು ಆ ಗೇಟ್ಸ್ ಎಲ್ಲ ಬರೀ ಟೂರ್ನಮೆಂಟ್ಸ್ ಆಗುವಾಗ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅದೆಲ್ಲ ಓಪನ್ ಮಾಡ್ತೀವಿ ಸರ್. ಆದರೆ ಮೇನ್ ಗೇಟ್ ಈ ಕಡೆ ಕಾಲೇಜ್ ಕಡೆ ಬರುತ್ತಲ್ಲ, ಅದೇ ಮೇನ್ ಗೇಟ್. ಇಲ್ಲಿ ಇಂಪ್ರೂವ್ ಆದಮೇಲೆ ಆಮೇಲೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಪೀಪಲ್ ನಾಟ್ ಕಮಿಂಗ್. All these are residentials which have been allotted from BGM. So ಇಲ್ಲಿ you can just improve the ground only in leveling and just leave it to them. ದಿಸ್ ಹ್ಯಾಸ್ ಟು ಬಿ ಲೆವೆಲ್. ಅವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸರ್ BGM ಸ್ವಲ್ಪ ಕಾಂಪೌಂಡ್. ಜಿಮ್ಖಾನ ಇದಕ್ಕೆ ಟರ್ಫ್ ಎಲ್ಲ ಬಂದರೆ ಚೆನ್ನಾಗಿರುತ್ತೆ. ಹೌದು ಸರ್. ಸರ್ ಆ್ಯಕ್ಚುಲಿ ಇಲ್ಲಿ ಇರೋದು ವಿಕ್ಟ್ರಿ ಸ್ಪೋರ್ಟ್ಸ್ ಕ್ಲಬ್ಸ್ ಅಂತ ಹೇಳ್ತಾರೆ. ಇಲ್ಲಿ ಆ್ಯಕ್ಚುಲಿ ಬ್ರಿಟಿಷರ್ಸ್, ಆಂಗ್ಲಿಯನ್ಸ್ ಎಲ್ಲ ಎಲ್ಲ ಯೂಸ್ ಮಾಡ್ತಾರೆ. ಇದು ಕೂಡ ಮ್ಯಾರಿಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ ಸರ್. ಇದರಲ್ಲಿ ಕೂಡ ಅವರು ಲಾನಲ್ಲಿ ಕೂತ್ಕೊಂಡು ಇಲ್ಲಿ ಆಟ ಆಡೋದು ಅದು ಇದೆಲ್ಲ ಒಂದು ಅಲ್ಲಿ ಇದು ಮಾಡ್ತಾರೆ. ಇಲ್ಲಿ BGM ಮತ್ತು ಸೇಫ್ಟಿ ವೀಕ್ ಅಂತ ಆಗುತ್ತೆ ಸರ್. ಇವಾಗ ಇನ್ ಪ್ರೀವಿಯಸ್ ವೆನ್ ವಿ ಆರ್ ಇನ್ ಯಂಗರ್ ಏಜಸ್ ವಿ ವಿಲ್ ಸಿ ಎಲ್ಲ ಟೀಮ್ಸು ಬರುತ್ತೆ ಇಲ್ಲಿ ಆಡ್ತಾರೆ. ಎಲ್ಲ ಆಟನೂ ಇರುತ್ತೆ ಇಲ್ಲಿ ಇರುತ್ತೆ ಸರ್ ಗ್ರೌಂಡಲ್ಲಿ. ಇದು ಆ್ಯಕ್ಚುಲಿ ಸೆಂಟ್ರಲೈಸ್ಡ್. ಅದಕ್ಕೋಸ್ಕರನೇ ಚಾಂಪಿಯನ್ 5 ಗ್ರೌಂಡ್ ಅಂತ ಇಲ್ಲಿ ಹಾಕಿರೋದು. ಇರೋದೆಲ್ಲ ಪ್ರಾಕ್ಟೀಸ್ ಗ್ರೌಂಡ್ ಸರ್. ಎಲ್ಲ ಕಾಂಪಿಟೇಷನ್ ಲೆವೆಲ್ ಗ್ರೌಂಡ್ ಅಂದರೆ ಇಲ್ಲೇ ಮಾಡೋದೆಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಅದೇ ಅದು ಇಲ್ಲಿ ಬರ್ತಾರೆ ಸರ್. ಇಲ್ಲಿ ಸರೌಂಡಿಂಗ್ ರೆಸಿಡೆನ್ಸ್ ಎಲ್ಲ ಇದೆಯಲ್ಲ, ನೀವು ಹೇಗೆ ಇದಾಗುತ್ತೆ? ಯು ಕಾನ್ ಮೇಕ್ ದಿಸ್ ಆಸ್ ಅ ಕಾಂಪಿಟೇಟಿವ್ ಸ್ಟೇಡಿಯಂ ಆರ್ ಸರ್ ಸಪೋರ್ಟಿವ್ ಸಪೋರ್ಟಿವ್ ಸರ್. ದಟ್ ಈಸ್ ಸಪೋರ್ಟಿವ್ ಫೀಲ್ಡರ್. This is just for practice or something. You can use. yes. Practice is that is okay sir. You can't have people coming and watching, standing and watching. You need to have that stand for them to sit. Before there was some compound actually this much of height. That compound for sitting purpose they have been made. After day by day that ಅಲ್ಲೇನಾಗುತ್ತೆ? ಕ್ಲಬ್ clubs are actually inside. There will be a reading room, table tennis court was there, and then a carom board. Whose property is that? So BGM वो भी आपका है. nowadays it is closed. Nothing is active. Only for election purpose they are using as a polling booth. ವಾಲಿಬಾಲ್.
We need to see the golf course also. I think on the way you saw whole saw that. this club also you have to see tennis court, everything is there. ಇವರೆಲ್ಲ ಸ್ಕೂಲ್ ಹೋಗ್ತಾರೆ ಕೆಲಸ ಇಲ್ಲಿ ಅದೇ ಇವೆಲ್ಲ ಡಿಗ್ರಿ ಏ ಮುಂದೆ ಬಂದ್ರಪ್ಪ ಅದು ಯಾಕೆ ಅಲ್ಲೇ ನಿಂತ್ಕೊಂಡೆ ನೀನು ಯು ಮಣಿಪಾಲ ಇವ್ರು ವರ್ಕಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಹಾಂ ಏನದು ಲ್ಯಾಪ್ಟಾಪ್ ಅಲ್ಲಿ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಪ್ರೊಫೆಷ್ನಲ್ ಆಗಿ ಯಾರಾದರೂ ಇದ್ದಾರಾ? ಆಡ್ತಾರೆ ಸರ್. ಇಲ್ಲಿ ನಮ್ಮದು ಕರ್ನಾಟಕ ಸ್ಟೇಟ್ ಲೀಗೆಲ್ಲ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಿಮ್ಮದು ಟೀಮ್ ಇದೆಯಾ? ನಮ್ಮದು ಟೀಮ್ ಇತ್ತು ಸರ್. ಆನ್ಸರ್ ಸೇವರ್ ಅಂತ ಒಂದು ಅಕಾಡೆಮಿ ಇತ್ತು. ಅದಕ್ಕೆ ಇಲ್ಲಿಂದ ಹುಡುಗರು ಒಂದು ಹೋಗ್ತಾ ಬರ್ತಾ ಇರ್ತಾರೆ. ಮ್ಯಾಚಸ್ ಮಾತ್ರ ಅದು ಪ್ರೊಫೆಷ್ನಲ್ ಸ್ಟೇಟ್ ಲೀಗ್ ಬರುತ್ತಿಲ್ಲ ಅದಕ್ಕೆ ಹೋಗ್ತಾರೆ. ಇನ್ನು ಸ್ವಲ್ಪ ಯೂತ್ ಲೀಗ್ಸ್ ಎಲ್ಲ ಅವು ಕೂಡ ನಾನು ಇಲ್ಲಿಂದ 8 ಇಯರ್ಸು ಬಿಲೋ 10 ಇಯರ್ಸು ಬಿಲೋ 11 ಇಯರ್ಸ್ ಆ ಥರ ಇಲ್ಲಿಂದ ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಲಾಸ್ಟ್ ಇಯರ್ ದಿಸ್ ವಾಸ್ ಸರ್ ಕೆನಿ knows for this boy, Sean. They both have been played for 6 A division in our Karnataka state. Give me the statistics. Sure, sir. ಇವೆಲ್ಲ ಬೇರೆ ಇದು ಸ್ಟಡ್ಸ್ ಅವೆಲ್ಲ ಇದೆಯಾ? State ಸರ್ ಕೆಲವ್ರ ಹತ್ರ ಇದೆ, ಕೆಲವರು ಅವೊಂದಿದೆ ಅದೆಲ್ಲ ಸರ್ ಬ್ಯಾಕ್ಗ್ರೌಂಡ್ ತುಂಬ ವೀಕ್ ಇದೆ. ಅದರಿಂದನೇ ಸರ್ ಈಚ್ ಆ್ಯಂಡ್ ಎವ್ರಿ ಇಯರ್ ವಿ ವಿಲ್ ಬಿ ಪ್ರೊವೈಡಿಂಗ್ ಸಮ್ ಅವರ್ ಪಾಕೆಟ್ ಮನಿ ಅವರ್ ಸ್ಯಾಲ್ರಿ ವಿಲ್ done there. So for all the students who are coming, we will provide them free of cost jersey and shorts, because while coming for the practice, one boy will be coming neatly uniformed and neatly dressed. The other fellow will be coming like worn out shorts, t-shirts will be there worn out like that. No, don't worry. ಈಗ ನಿಮ್ಮ ಸರ್ ಇದ್ದಾರೆ, ಈಸ್ ದ ಫಸ್ಟ್ ಪರ್ಸನ್ ಟು ಆ್ಯಕ್ಚುಲಿ ಬ್ರಿಂಗ್ ಸ್ಪೋರ್ಟ್ಸ್ ಟು ದಿಸ್ ಲೆವೆಲ್. ನೋಡೋಣ ಅವ್ರ ಮಾರ್ಗದರ್ಶನದಲ್ಲಿ ಏನೇನಾಗುತ್ತೆ ಮಾಡ್ಸೋಣ. Sure, sir. We are always ಸಪೋರ್ಟಿಂಗ್ ಇನ್ ಆಲ್ ವೇ. ನಿಮ್ಮ ಈ ಟ್ರಸ್ಟ್ ನೋ ಇವಾಗ ಓಪನ್ ಮಾಡಿಸಿದ್ದೀರ, ನೀವು ಯೂಸೇ ಮಾಡಿಲ್ಲ ಅಂದರೆ ನೀವು ಫೈಟ್ ಮಾಡಿ ನಿಮಗೆಲ್ಲ ಮಾಡಿಸಿರೋದು ವೇಸ್ಟ್ ಅಲ್ಲ, ಎಲ್ಲ ವ್ಯರ್ಥ ಮಾಡ್ತಾ ಹಾಕ್ಬಿಡ್ತಾ ಇದ್ದೀವಿ ಸರ್. ಎಲ್ಲ ಪ್ರಾಕ್ಟೀಸ್ ಹೋಗ್ತಾನೆ ಇದೆ. ಇವಾಗ ಒಂದು 2-3 ಡೇಸ್ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದೀವಿ ಸರ್. ತಿರ್ಗಾ ನೆಕ್ಸ್ಟ್ ಮಂತ್ ಏನೋ ಪ್ಲಾನ್ ಮಾಡ್ತಾಯಿದ್ವಿ. ಇಲ್ಲಿ ಟ್ರೈನಿಂಗಲ್ಲಿ ಒಂದು ಟೂರ್ನಮೆಂಟ್ ಇದೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ತಿರ್ಗಾ ಪ್ರಾಕ್ಟೀಸ್ ಶುರು ಆಗುತ್ತೆ ಸರ್. practice before going to that tournament. You have 1, 2, 3 matches here on matches, so that even they'll get ಮೊನ್ನೆ ಅಸ್ಸಾಂ ಟೀಮ್ ಬಂದಿತ್ತಲ್ಲ, enthusiasm in that veterans team what we played sir. From Assam they came here to play with us. They played 2 matches against KGF veterans. They played 1 match, and against Bangalore veterans team they played a second match and they left. And again we are traveling to Assam. when that matches happen, how many people are there to watch the match? Sir, more than 100 people were there. More than or 100 ಅಂತಾರೆ, ನೀವು 1000 ಅಂತೀರಾ? ಫೋಟೋ ಇಟ್ಟು ತೋರಿಸಿ. ಅಲ್ಲಲ್ಲ, ಅವ್ರು 100 ಅಂದ್ರು ಅವ್ರು 1000 ಅಷ್ಟೇ ನಾನು ಕೇಳ್ತಾರೆ. ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ಇನ್ ಯು ಬಾಸ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಆಸ್ಕ್ ವೆದರ್ ಎನಿಥಿಂಗ್ ಈಸ್ ಹ್ಯಾಪನಿಂಗ್ ಅಂತ ಅಷ್ಟೇ. participated for Santosh Trophy once. Give me that statistics also. How many coaches are running the show here? Okay, sir. Who need a certification? We'll take it up. ಮೋಹನ್ ಬಗಾನ್ has come here and played in the Gymkhana. JCT, ಮೋಹನ್ ಬಗಾನು ಎಲ್ಲ ಆಲ್ಮೋಸ್ಟ್ ಆಲ್ ಟೀಮ್ಸ್ ಮಾಡಿದ್ದೀವಿ. Don't tell like ಗಾಳಿಯಲ್ಲಿ ಗುಂಡಾರಿಸ್ತಾರೆ ನೀವು. ನಾವೇನು ಮೋಹನ್ ಬಗಾನ್ had come in this year. That will be on the government. ಆದಷ್ಟು ಬೇಗ ನೀವು ಕಳಿಸಿ, ಬಿಕಾಸ್ ಐ ಹ್ಯಾವ್ ಟು ಮೇಕ್ ಅ ರೆಪ್ರೆಸೆಂಟೇಷನ್ ಆ್ಯಂಡ್ ದೆನ್ ವಿಲ್ ಟೇಕ್ ಇಟ್. That will come, then I have to get him here. So before that, all these things have to be ready for him to present it. Today is 19th. So, Another one week. ನಿಮ್ಮ ಏಜ್ ಗ್ರೂಪ್, ವಾಟ್ ಅಬೌಟ್ ಗರ್ಲ್ಸ್? Girls are played, sir. ಆ ರೇಷನ್ನು ಕೊಡಿ ನನಗೆ. ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು, ಏಜ್ ಗ್ರೂಪ್, ಏನು ಓದ್ತಿದ್ದಾರೆ, ಆ್ಯಂಡ್ ನಿಮ್ಮ ಕೋಚಸ್ ಎಷ್ಟು ಜನ ಇದ್ದೀರಾ, ಎಷ್ಟು ಯಾರ್ಯಾರು ಸರ್ಟಿಫಿಕೇಷನ್ ಆಗಿದೆ, ಏನು ಆಗಬೇಕು ಬೇಕಿದ್ರು. ಸೊ ದಟ್ ವಿ ವಿಲ್ ಚೆಕ್. ಡೀಟೇಲ್ಸ್ ಎಲ್ಲ ರೆಡಿ ಮಾಡಿ ಯಾರು ಕೊಡ್ತೀರಾ? Contact So Joseph, you will get this one ready, na? The dimensions of this one.
All the grounds. What sir is telling. And we will give you one write-up. Sir has told him what all you want. Keep that also. And once it is ready, ಒಂದು ಕಾಪಿ ನಿಮ್ಮ ಹತ್ರನೇ ಇದೆ. ಡೈಲಿ ನಿಮ್ಮ ಹೆಸರು? ನಾನು ನಿಮಗೆ ಯಾರೋ ಫೋನ್ ಮಾಡ್ತಾರೆ ನನಗೆ, ನಾನು ರೈಟಿಂಗಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದೆ. ರೈಟಿಂಗಲ್ಲಿ ಇವತ್ತಕ್ಕೂ ಕೊಟ್ಟಿಲ್ಲ ನನಗೆ. ಮೊನ್ನೆ ಯಾರೋ ಫೋನ್ ಮಾಡಿದ್ರು, ಅವ್ರಿಗೆ ಮತ್ತು ಅದು ಹೇಳಿದೆ ರೈಟಿಂಗಲ್ಲಿ ಕೊಡಲ್ಲ ನಾನು. ಹೌ ಕ್ಯಾನ್ ಐ ಪ್ರೆಸೆಂಟ್ ಇಟ್ ಟು ದಟ್ ಸೇಯಿಂಗ್ ದಟ್ ಸೋ ಮಚ್ ಪ್ರಾಬ್ಲಮ್ ಇಸ್ ದೇರ್ ಅಂತ ನಾನು ಹೇಳ್ತಾನೆ ಇದ್ದೀನಿ ಅವ್ರಿಗೆ. ಇಟ್ ಇಸ್ ಓನ್ಲಿ ಮೀಟಲ್ಲಿ. ನೀವು ಒಂದು ಕೆಲಸ ಮಾಡಿ, ನೀವೆಲ್ಲ ಒಂದು ಪ್ರಪೋಸಲ್ ಮಾಡಿ ನೀವು ಯಾವ ಏನು ಅಂತ ಕರೆಕ್ಟಾಗಿ ಎಲ್ಲ ಡೀಟೇಲ್ ಆಗಿ ಮಾಡಿ. someone has to come and give it to me. ನಿಮಗೆ 5 day ವರ್ಕ್ ಅಲ್ಲ, ಸ್ಯಾಟರ್ಡೇ ಯು ಕ್ಯಾನ್ ಕಮ್ ಆ್ಯಂಡ್ ಗಿವ್. ಲೆಟ್ ಇಟ್ ಬಿ ಕ್ರಿಸ್ಪ್ ಟು ದ ಪಾಯಿಂಟ್. ಅಷ್ಟು ಜನ ಹೋಗ್ತೀವಿ ಅದೆಲ್ಲ ಏನು ಬೇಕಾಗಿಲ್ಲ, ಅದೆಲ್ಲ ಗೊತ್ತು ಅವ್ರಿಗೆ. ಕಲೆಕ್ಷನ್ ಒಂದ್ಸತಿ ಇದು ಮಾಡ್ತಾರೆ ಬಂಗಾರಪೇಟೆ ಅಂದರೆ ಎಷ್ಟು ಬಂದ್ಬಿಡುತ್ತೆ. ಐ ಜಸ್ಟ್ ವಾಂಟ್ ವಿಚ್ ಟ್ರೈನ್ ವಾಟ್ ಟೈಮ್ ವಾಟ್ ಇಸ್ ಎಕ್ಸಿಕ್ಯೂಷನ್. ಸರ್ ಇದು ನಮ್ಮದು ಫೆನ್ಸಿಂಗ್ ಲೈನ್ ಹೇಳಿದ್ದೀನಿ. ಸರ್ ಮಾತಾಡೋಣ ಬನ್ನಿ ಅಲ್ಲಿ. Yes, sir.